ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಮೈ ಚಾನಲ್. ನಾನು ಇವತ್ತು ಒಂದು ಒಳ್ಳೆ ಮಿಕ್ಸರ್ ರೆಸಿಪಿನೇ ತೋರಿಸ್ತಾ ಇದ್ದೀವಿ. ಟೇಸ್ಟ್ ಆದ ರುಚಿಯಾದ ಬೇಕರಿಗಳಲ್ಲಿ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತಲ್ಲ ಮಿಕ್ಸ್ ಆದ ಮಿಕ್ಸರ್, ಅದೇ ರೀತಿ ಮಾಡಿ ಇದನ್ನ ಬಂದು ನಾನು ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಎರಡು ಮಿಕ್ಸ್ ಮಾಡಿದ್ದೀನಿ. ಅಷ್ಟೇ ಟೇಸ್ಟ್ ಆಗಿರುತ್ತೆ ತಿನ್ನೋದಕ್ಕೆ. ಅದಕ್ಕೆ ಬಂದು ಬೂಂದಿ ಹಾಗೆ ಉರಿಗಡ್ಲೆ ಎಲ್ಲ ಕಡಲೆ ಹಾಗೆ ಕರಿಬೇವು ಸೊಪ್ಪು ಬೆಳ್ಳುಳ್ಳಿ ಒಣಮೆಣಸು ಎಲ್ಲ ಫ್ರೈ ಮಾಡಿ ಹಾಕಿ ಮಾಡಿರುವಂಥದ್ದು, ಹಿಂಗೆಲ್ಲ ಹಾಕಿ ತುಂಬಾನೇ ಟೇಸ್ಟ್ ಆಗಿರುತ್ತೆ. ಈಗಾಗಲೇ ನೆಕ್ಸ್ಟ್ ಕ್ರಿಸ್ಮಸ್ ಬರ್ತಾ ಇದೆ, ನೀವು ಖಂಡಿತ ಕ್ರಿಸ್ಮಸ್ಸಿಗೂ ಟ್ರೈ ಮಾಡ್ಬೋದು. ಈ ಒಂದು ಮಿಕ್ಸರ್ನ ಯಾವ ರೀತಿ ಮನೆಯಲ್ಲೇ ಟೇಸ್ಟ್ ಆಗಿ ಮಾಡಿ ತಿನ್ಬೋದು ಅಂತ ನಾನು ಮಾಡಿ ತೋರಿಸಿದ್ದೀನಿ. ಇದನ್ನೆಲ್ಲ ಬೇಕು ಈ ಮಿಕ್ಸರ್ ಮಾಡೋದಕ್ಕೆ, ಹೇಗೆ ಮಾಡಿದ್ರೆ ಟೇಸ್ಟ್ ಆಗಿರುತ್ತೆ ಅಂತ ನೋಡೋಣ ಬನ್ನಿ. ಬಂದು ನಾನು ಹಾಕ್ತಾ ಇದ್ದೀನಿ 1 ಕಪ್ಪಷ್ಟು ಅಕ್ಕಿ ಹಿಟ್ಟು, ಅದಕ್ಕೆ ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ತುಂಬ ಕ್ರಿಸ್ಪಿಯಾಗಿ ಬೇಡ ಅಂದರೆ 1 ಕಪ್ಪಷ್ಟು ಕಡಲೆ ಹಿಟ್ಟು ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ಕೋಬೋದು. ಇಲ್ಲಿ ಬಂದು ನಾನು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ನಾನಿಲ್ಲಿ ಕೆಂಪು ಮೆಣಸಿನ ಪೌಡರ್, ರೆಡ್ ಚಿಲ್ಲಿ ಪೌಡರ್, 1/4 ಟೀ ಸ್ಪೂನ್ ಕಾಳು ಮೆಣಸು ಪೌಡರ್ ಹಾಕ್ಕೊಂಡಿದ್ದೀನಿ. ಈ ಹಳದಿ ಪೌಡರ್ ನಿಮಗೆ ನೆನಪಿರುತ್ತೆ, ಇದು ಬಂದು ನಾನು ಮನೆಯಲ್ಲೇ ಮಾಡಿ ಇಟ್ಕೊಂಡಿದ್ದು. ನಾನು ಬಾಯ್ಲ್ ಮಾಡಿ ಅದನ್ನು ಒಣಗಿಸಿ ತೆಗೆದಿಟ್ಕೊಂಡಿದ್ದೀನಿ. ಅದನ್ನು ಒಂದು 1/4 ಟೀ ಸ್ಪೂನ್ ಹಾಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಅದಕ್ಕೆ ಸ್ವಲ್ಪ ನೀರು ಹಾಕಿ ನಾನು ಅದನ್ನು ಒಂದು ಚಪಾತಿ ಹಿಟ್ಟು ರೀತಿ ನಾದ್ಕೊಳ್ತೀನಿ. ಆದರೆ ಅಷ್ಟು ಟೈಟಾಗಿ ಬೇಡ, ಸ್ವಲ್ಪ ಸಾಫ್ಟ್ ಆಗಿರಬೇಕು ಹಿಟ್ಟು. ಅದು ಕೂಡ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ಸಾಫ್ಟಾಗಿ ಅದನ್ನು ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟು ಸಾಫ್ಟಾಗಿ ನಾನು ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡೆ. ಇದೊಂದು ಬೌಲಿಗೆ ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟು, ಇದಕ್ಕೆ ಬೇಕಾದರೂ ನೀವು ಅಕ್ಕಿ ಹಿಟ್ಟು ಸೇರಿಸ್ಕೋಬೋದು, ಸೇರಿಸ್ಕೊಳ್ತಾ ಇರ್ಬೋದು. ಹಾಗೆ ಸ್ವಲ್ಪ ಉಪ್ಪು, 1/4 ಟೀ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್, ಸ್ಪೂನ್ಗಿಂತ ಕಡಿಮೆ ಕಾಳು ಮೆಣಸು ಪೌಡರು, ಸ್ವಲ್ಪ ಎಣ್ಣೆ, ಸ್ವಲ್ಪ ಫುಡ್ ಕಲರ್ ಬಂದು ರೆಡ್ ಕಲರ್ ಹಾಕ್ಕೊಂಡಿದ್ದೀನಿ. ಇದು ಬಂದು ನಾನು ಬೂಂದಿ ಮಾಡೋದಕ್ಕೆ, ಹಾಗಾಗಿ ರೆಡ್ ಕಲರ್ ನಾನು ಹಾಕ್ಕೊಟ್ಟಿದ್ದೀನಿ. ಸ್ವಲ್ಪ ಕಲರ್ ನಮ್ಮ ಮಿಕ್ಸರ್ ಕಲರು ಇದು ಸ್ವಲ್ಪ ಚೇಂಜ್ ಆಗಿದ್ರೆ ನೋಡೋದಕ್ಕೆ ತುಂಬ ಕಲರ್ಫುಲ್ ಆಗಿ ಕಾಣುತ್ತೆ. ಹಿಟ್ಟು ತುಂಬ ಕ್ರಿಸ್ಪಿಯಾಗಿ ಬೇಕು ಅಂದರೆ ಸ್ವಲ್ಪ ಅಕ್ಕಿ ಹಿಟ್ಟು ಕೂಡ ಸೇರಿಸ್ಕೋಬೋದು. ಆದರೆ ನಾನಿಲ್ಲಿ ಬೂಂದಿಗೆ ಖಾಲಿ ಕಡಲೆ ಹಿಟ್ಟು ಮಾತ್ರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಹದದಲ್ಲಿ ನಾನು ಇದನ್ನು ಮಿಕ್ಸ್ ಮಾಡಿ ಇಟ್ಕೊಂಡೆ. ಇದಕ್ಕೆ ಬೇಕಾದ ಹಿಟ್ಟು ಕೂಡ ರೆಡಿ ಆಯಿತು. ಇಲ್ಲಿ ಎಣ್ಣೆ ಬಿಸಿ ಆಗೋದಕ್ಕೆ ನಾನು ಬಿಟ್ಟಿದ್ದೀನಿ. ಇಲ್ಲಿ ಬಂದು ಮಿಕ್ಸರ್ ಮಾಡೋದಕ್ಕೆ ನಾನು ತಗೊಂಡಿದ್ದೀನಿ. ಅದ್ರ ಒಳಗಡೆ ಒಂದು ಸ್ವಲ್ಪ ಉಂಡೆ ತರ ಮಾಡಿ ಅದ್ರ ಒಳಗಡೆ ನಾನು ಫಸ್ಟ್ ತುಂಬಿಸ್ಕೊಳ್ತೀನಿ. ಇದೇನು ಹೇಳಬೇಕು ಅಂತ ಇಲ್ಲ, ಇದೆಲ್ಲರಿಗೂ ಗೊತ್ತಿರುವಂಥದ್ದು. ನಾನು ಸಾಫ್ಟ್ ಆಗಿ ಅದ್ರ ಒಳಗಡೆ ನಾನು ತುಂಬಿಸ್ಕೊಂಡೆ. ಸ್ವಲ್ಪ ದೊಡ್ಡ ಹೋಲ್ ಇರುವಂಥದ್ದು ನಾನು ತಗೊಂಡಿದ್ದೀನಿ. ಸ್ವಲ್ಪ ಮೀಡಿಯಂ ಮಿಕ್ಸರೇ ನಾನು ಮಾಡ್ತಾ ಇದ್ದೀನಿ. ಹಾಕೊಂಡು ಟೈಟ್ ಮಾಡ್ಕೊಂಡೆ. ಇದನ್ನ ಟೈಟ್ ಮಾಡ್ಕೊಂಡು ಸೆಟ್ ಮಾಡ್ಕೊಬಿಡ್ತೀನಿ. ಇಲ್ಲಿ ಚೆನ್ನಾಗಿ ಎಣ್ಣೆ ಕಾದಿದೆ. ಈಗ ನಾನೀಗ ಮಿಕ್ಸರ್ ಬಿಟ್ಕೊಳ್ತಾ ಇದ್ದೀನಿ. ನೋಡಿ, ಒಂದು ಶಾವಿಗೆ ಟೈಪ್ ಇದನ್ನ ನಾನು ಒಂದು ರೌಂಡ್ ಆಗಿ ಬಿಟ್ಕೊಳ್ತಾ ಇದ್ದೀನಿ. ಸಿಹಿ ಇರೋದ್ರಿಂದ ಹಾಗೆ ನಾನು ತುಂಬಾ ರೌಂಡ್ ಶೇಪ್ ಬಂದು ನಾರ್ಮಲ್ ಆಗಿ ನಾನು ಬಿಟ್ಟು ತಗೊಳ್ತಾ ಇದ್ದೀನಿ. ಈಗ ಅದು ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಅದನ್ನು ಹೀಗೆ ತಿರುಗಿಸಿ ಹಾಕ್ತಾ ಇದ್ದೀನಿ. ಈಗ ಇದನ್ನು ನಾನು ತಗೊಂಡೆ. ನೋಡಿ, ಈ ರೀತಿ ಬೆಂದಿದೆ, ಚೆನ್ನಾಗಿ ಒಳ್ಳೆ ಕ್ರಿಸ್ಪಿಯಾಗಿ ಬೆಂದೆ ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಹಾಕಿ ತೆಗೆದುಬಿಡ್ತೀನಿ. ಮತ್ತು ಒಂದು ಸಲಿಗೆ ಕೂಡ ಹಾಕಿ ತಗೊಂಡಿದೆ. ನೋಡಿ, ಇದೇ ರೀತಿ ನಾನು ರೌಂಡ್ ಆಗಿ ಇದು ಕೂಡ ಒಂದು ಸೈಡ್ ಫ್ರೈ ಆಗಿದೆ. ಈಗ ಮತ್ತೊಂದು ಸೈಡ್ ನಾನು ತಿರುಗಿಸಿ ಹಾಕ್ಕೊಳ್ತಾ ಇದ್ದೀನಿ. ತುಂಬಾನೇ ಕ್ರಿಸ್ಪಿಯಾಗಿ ಒಂದು ಇದನ್ನೆಲ್ಲ ನಾನು ತಗೊಳ್ತಾ ಇದ್ದೀನಿ. ಈಗ ಮತ್ತೊಂದು ಸರಿಗಿದೆ, ಇದನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಇದು ತುಂಬಾ ನನಗೆ ನೋಡೋದಕ್ಕೆ ಚೆನ್ನಾಗಿ ಬಂದಿದೆ. ಇದನ್ನು ಕೂಡ ನಾನು ತಗೊಂಡೆ, ನಾನು ತಗೋಬಿಟ್ಟೆ ಕೂಡ ಹಾಕೊಂಡೆ. ನಾನು ಹೀಗೆ ಕೈಯಲ್ಲಿ ಪುಡಿ ಮಾಡಿ ತೋರಿಸ್ತೀನಿ. ಮುರಿಯುತ್ತೆ ನನಗೆ, ಅಷ್ಟೊಂದು ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ನಮಗೆ ಮಿಕ್ಸರ್ ನಾನು ರೆಡಿ ಮಾಡಿ ಇಟ್ಟಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟಲ್ಲೇ ಮಾಡುವಾಗ ತುಂಬಾನು ಫ್ರೈ ಮಾಡ್ಕೊಬಿಟ್ರೆ ಸ್ವಲ್ಪ ಕಹಿ ಉರಿಯುತ್ತೆ. ಸ್ವಲ್ಪ ಮೀಡಿಯಂ ಆಗಿ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿದ್ರೆ ಇದು ಕೂಡ ತುಂಬಾ ಕ್ರಿಸ್ಪಿಯಾಗಿರುತ್ತೆ, ನಮಗೆ ಬೆಂದು ಸಿಗುತ್ತೆ. ಇದನ್ನ ಬರೀ ಕಡಲೆ ಹಿಟ್ಟಲ್ಲೇ ಮಾಡಿ ನಾನು ತಗೊಂಡಿದ್ದೀನಿ. ನೋಡಿ, ಬಂದಿದೆ ಆರೆಂಜ್ ಕಲರ್. ಈಗ ನಾನು ಅದಕ್ಕೆ ಶೇಂಗಾ 1/4 ಕಪ್ಪಷ್ಟು ನಾನು ಶೇಂಗಾ ಹಾಕ್ಕೊಂಡೆ. ಈ ರೀತಿ ನಾನು ಹುರಿದು ತಗೊಂಡಿದ್ದೀನಿ. ಈ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ನಾನು ಹುರಿಗಡಲೆ ಹಾಕ್ಕೊಂಡಿದ್ದೀನಿ. ಅದೇ ಕಪ್ಪಲ್ಲಿ ನಾನು 1/4 ಕಪ್ಪಷ್ಟು ನಾನು ಶೇಂಗಾ ಹಾಕ್ಕೊಂಡಿದ್ದೆ. ಅದು ಕೂಡ ಫ್ರೈ ಮಾಡ್ಕೊಂಡು ತಗೊಂಡೆ. ಒಂದು 5 ಇಂಚಷ್ಟು ನಾನು ಇಲ್ಲಿ ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದೀನಿ. ಅದು ಕೂಡ ಫ್ರೈ ಮಾಡಿ ತಗೋಬಿಟ್ಟೆ. ಈಗ ಒಂದು ಸಣ್ಣ ಒಗ್ಗರಣೆ ಕಡಾಯಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಕುಟ್ಟಿದ ಬೆಳ್ಳುಳ್ಳಿ, ಮೆಣಸು ಸಣ್ಣಕ್ಕೆ ಕಟ್ ಮಾಡಿದ್ದು, ಸ್ವಲ್ಪ ಹಿಂಗ್, ಇದಿಷ್ಟು ಕೂಡ ಹಾಕಿ ಸ್ವಲ್ಪ ಹಾಗೆ ಫ್ರೈ ಮಾಡಿ ಇದನ್ನು ಕೂಡ ಅದಕ್ಕೆ ಹಾಕೋಬಿಡ್ತೀನಿ. ಫ್ರೈ ಮಾಡಿ ಬೂಂದಿ ಜೊತೆನೆ ನಾನು ಕರಿಬೇವು ಸೊಪ್ಪು, ಶೇಂಗಾ ಅದೆಲ್ಲ ಫ್ರೈ ಮಾಡ್ಕೊಂಡಿದ್ನ ಹಾಕೊಂಡೆ. ಈಗ ನಾನು ಮಿಕ್ಸರ್ನ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಮಿಕ್ಸರ್ ಹದದಲ್ಲಿ ಇದ್ರೇನೆ ನಮಗೆ ಸರಿ ಆಗುತ್ತೆ, ಹಾಗಾಗಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲದನ್ನು ಕೂಡ ಮಾಡಿಕೊಂಡು ನಾನು ಮಿಕ್ಸ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ತೀನಿ. ನೋಡಿ, ಇಷ್ಟೊಂದು ಕ್ರಿಸ್ಪಿ ಆಗಿದೆ. ಹಾಗೆ ಕೈಯಲ್ಲಿ ಈ ರೀತಿ ಮುಟ್ತಾನೆ ಆಗ್ತಾ ಇದೆ. ಕೈಯಲ್ಲಿ ಜಸ್ಟ್ ಹಿಂಗೆ ಇದು ಮಾಡ್ತಾ ಇದ್ದೀನಿ, ಹಾಗೆ ಪುಡಿ ಆಗ್ತಾ ಇದೆ. ಅಷ್ಟೊಂದು ಒಳ್ಳೆ ಟೇಸ್ಟ್ ಆಗಿ ನಮಗಿರುತ್ತೆ. ಈ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿ ಮಾಡುವಂಥ ಮಿಕ್ಸರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಕಲರ್ಫುಲ್ ಆಗಿದೆ ನೋಡಿ. ಮಿಕ್ಸ್ ಮಾಡುವಾಗ ನಾನು ನಿಮಗೆ ತೋರಿಸ್ತೀನಿ. ಹಾಕ್ಕೊಂಡೆ ಹಾಕಿದ್ದೀನಿ. ಇದರಲ್ಲಿ ಹಿಂಗು ಎಲ್ಲ ಸೇರಿರೋದ್ರಿಂದ ಎಲ್ಲನೂ ಮಿಕ್ಸ್ ಆಗಿರೋದ್ರಿಂದ ತಿನ್ನೋದಕ್ಕೆ ಅಷ್ಟೇ ರುಚಿಯಾಗಿರುತ್ತೆ, ನೋಡೋದಕ್ಕೂ ಅಷ್ಟೇ ಚೆನ್ನಾಗಿ ಕಾಣುತ್ತೆ. ಗಾಜಿನ ಬಾಟ್ಲಲ್ಲಿ ಹಾಕಿಟ್ಕೊಂಡು ಇದನ್ನು ನೀವು ಸೇವ್ ಮಾಡ್ಕೋಬೋದು, ತಿನ್ಬೋದು ಟೀಗೆಲ್ಲ.
ಇವತ್ತು ಒಂದು ಒಳ್ಳೆ ಮಿಕ್ಸರ್ ನಾನು ನಿಮಗೆ ತೋರಿಸಿದ್ದೀನಿ. ನನಗಂತೂ ಮಿಕ್ಸರ್ ತುಂಬಾ ಫೇವ್ರೇಟ್. ನಿಮ್ಗೆ ಯಾರಿಗೆಲ್ಲ ಇಷ್ಟ ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತು ಒಂದು ಒಳ್ಳೆ ಮಿಕ್ಸ್ ರೆಸಿಪಿ ತೋರಿಸಿದ್ನಿ. ಈ ಮಿಕ್ಸರ್ ನೀವು ಖಂಡಿತ ಟ್ರೈ ಮಾಡಿ ಮನೇಲಿ, ಹಾಗೆ ಮಾಡಿ ತಿಂದು ನೋಡಿ ಹೇಗಿದೆ ಅಂತ ನನಗೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕೆಳಗೆ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ಎಲ್ಲ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಈಗಾಗಲೇ ನೀವು ಕೊಡ್ತಾ ಇರೋ ಸಪೋರ್ಟಿಗೆ ತುಂಬ ಧನ್ಯವಾದಗಳು.